ಕಾಂತನಾಗುವುದಿಲ್ಲವೆಂದು ಕೇಳಿದೆ. ಎಷ್ಟು ಮಾತ್ರಕ್ಕೆ ಆಗುವುದಿಲ್ಲ ಸುಂದರ? ಏನು ಆಗುವುದಿಲ್ಲ. ಕಾಂತನಾಗಿ ವಿಷ್ಣುವನ್ನು ಜಯಿಸಿ ಬರುವ ಸುಂದರ. ವಿಷ್ಣುನನ್ನು ಜಯಿಸಿ ಬರುವೆಯಾ? ಹೌದು ಸುಂದರಿ. ನಿನ್ನಿಂದ ಆಗಲಾರದ ಮಾತನ್ನು ಹಾಗೆ ಹೇಳಿದೆನಲ್ಲ ನಾನು. ನಿನಗಾರು ಹೇಳಿದರ ಸುಂದರ? ನಾನೇ ತಿಳಿದುಕೊಂಡಿರುವೆ. ಹೇಗೆ ತಿಳಿದುಕೊಂಡಿರುವ ಸುಂದರಿ? ಕಾಂತ, ಕಾಂತ, ವಲ್ಲಭ, ವಲ್ಲಭ, ಲಕ್ಷ್ಮೀ ದೇವಿಯನ್ನು ಹೇಳುತ್ತದೆ ಎಂದು ಹೇಳುತ್ತಿರುವೆಯಲ್ಲ. ಹೌದು ಸುಂದರಿ. ಯಾತಕ್ಕಾಗಿ ಹೇಳ್ತಿರುವೆ? ಅವನು ನಮಗೆ ವೈಕುಂಠವೇ ಸುಂದರ. ಆಹಾ, ನನ್ನ ಮಾತು ಕೇಳುವುದಿಲ್ಲ. ಸಹಜವಾಗಿ ಕೇಳುವುದಿಲ್ಲ ಸುಂದರ. ನಾನು ಬಿಡುವುದಿಲ್ಲ. ಎಷ್ಟು ಮಾತ್ರಕ್ಕೆ ಕೇಳುವುದಿಲ್ಲ ಸುಂದರ? ಕಾಂತ, ಕಾಂತ, ಹೇಳೆ. ಅದು ಏನು ಹೇಳು ಸುಂದರಿ? ಏನು ಹೇಳಬೇಕು ಕೇಳುವೆಯಾ? ಸಹಜವಾಗಿ ಸುಂದರ. ಕಾಂತ, ಕಾಂತ, ಹೇಳುವೆನು ಕೇಳು. ಅದೇನು ಸ್ಥಾನವಾಗಿ? ಎನ್ನ ಮಾತು ಕೇಳು. ಪ್ರಿಯಾ, ನಲ್ಲ, ನಿನ್ನ ಹಠವನ್ನು ಬಿಡು. ಸಹಜವಾಗಿ ಬಿಡುವುದಿಲ್ಲ ಸುಂದರ. ಬಿಡುವುದಿಲ್ಲ. ಬಿಡುವುದಿಲ್ಲ ಸುಂದರ. ಕಾಂತ, ವಿಷ್ಣುನನ್ನು ಜಯಿಸಿದವರು ಯಾರು ಇಲ್ಲ. ಅವನು ಹೆದರಾಕಿಕೊಂಡು ಜೀವನ ಮಾಡುವುದು ನಮ್ಮಿಂದ ಆಗುವುದಿಲ್ಲ. ಅವನು ಯಾವ ಚರಿತ್ರೆಯಲ್ಲಿ ಗೆದ್ದಿರುವೇ ಸುಂದರ? ಮರೆಯಲ್ಲಿ ನಿಂತು ಕಾರ್ಯವನ್ನು ಸಾಗಿಸುತ್ತಿರುವನು. ಕಾಂತ, ಅವನ ಪರಾಕ್ರಮವು ತಿಳಿಯದೆ ಅವನಿಗೆ ಪಂಥವನ್ನು ಕೊಟ್ಟು ಸರ್ವತ ನೀನು ಹೋಗಬೇಡ. ಕಾಂತ, ತ್ಯಜಿಸು ನಿನ್ನ ಪಂಥ. ಸುಂದರ ಯುದ್ಧದಲ್ಲಿ ತೀರ್ಥವನ್ನು ಮಾಡಬೇಡ ಸುಂದರ. ಸತಿ ತ್ರಿಮೂರ್ತಿಗಳಲ್ಲಿ ಪ್ರಸಿದ್ಧ ಒಂದಿನ ಉಚ್ಚ ಶಂಕರನನ್ನು ಒಂದೇ ಮಾಡುತ್ತ ಸುಂದರಿಸಿ ಅವರ ಕನ್ನಡ ಪ್ರದರ್ಶ ಸಮರದು ಕಿತ್ತಿ ನಾನೇ ಈ ಜಗತ್ತ ಸಭಾವಳಿಯಾಗಿ ಸೃಷ್ಟಿ ಸಿದ್ಧಿ ಕತ್ತಲಾಗಿ ಬರೆಯುವೆ. ಒಂದು ವೇಳೆ ಭಿಕ್ಷ ಪಾತಕನಾದ ಮಹೇಶ್ವರನು ರೋದ್ರು ಅಂತಾನೆ ಎಂದು ಕೂಡ ಕಾಣ ಕರೀತಾರೆ. ಅವನ ರುಂಡವು ಮಣ್ಣದಿಂದ ಕಡೆಗೆ
ಕಾಂತ ನೀನು ಸುಮ್ಮನೆ ಪಂಥವನ್ನು ಕೊಟ್ಟು ಹೋಗಿ ಸೋತು ತಲೆ ತಗ್ಗಿಸಿಕೊಂಡು ಹಿಂತಿರುಗಿ ಬರುವುದು ನನ್ನಿಂದ ನನ್ನಿಂದ ನೋಡಲಾಗಲಾರದ ಮಾತು. ನಿನ್ನ ಹಠವನ್ನು ಬಿಟ್ಟು ಎನ್ನ ಮಾತನ್ನು ಕೇಳು ಕಾಂತ ಗುಣವಂತ. ನನ್ನ ನೆನಪೇ ಮೆಚ್ಚುವುದಿಲ್ಲ ಕೇಳೋದಕ್ಕೆ ನಿನ್ನ ನಾನು ಕಲಿಸಿಲ್ಲ. ಎಂದು ಹೇಳಲಿಲ್ಲ ಸುಂದರ. ಎಂದಿನ ದಿನ ಸಂಗ್ರಾಮಕ್ಕೆ ಹೋಗುವುದು ಬಿಡುವುದಿಲ್ಲ. ಹೊಳಿರೆ ಲಕ್ಷ್ಮೀ ಲಕ್ಷ್ಮಿ ಆಗಿರ್ಬೇಕು. ಕಾಂತ, ನಾನು ಎಷ್ಟು ಹೇಳಿದ್ರು ಒಂದೇ ಹಠವನ್ನು ಹಿಡಿದಿರುವೆಯಲ್ಲ. ಹೌದು ಸುಂದರಿ. ವಿಧಿ ಲಿಖಿತವನ್ನು ತಪ್ಪಿಸಲು ಯಾರಿಂದಲೂ ಸಾಧ್ಯವಿಲ್ಲ. ಹೌದು ಸುಂದರಿ. ಕಾಂತ, ಎಷ್ಟೇ ಆಗಲು ನೀನು ಎನ್ನ ಪತಿದೇವನಲ್ಲವೇ? ಹೌದು ಸುಂದರಿ. ನಿನ್ನ ಶ್ರೇಯಸ್ಸನ್ನು ಬಯಸುವುದು ಸತಿಯಾದ ಎನ್ನ ಧರ್ಮವಾಗಿರುವುದು. ಪೀಠವನ್ನು ಅಲಂಕರಿಸಿ ಜಯದಾರತಿನೇ ಎತ್ತುವೆನು. ಬರ್ಬೇಕಪ್ಪ. ಆಗಲಿ ಕಾಂತನಿರಲು ನೀ ಹೋದ ಕಾರ್ಯಕ್ಕೆ ಜಯವಾಗಲೆಂದು ನಿನಗೆ ಜಯದಾರತಿನೇ ಎತ್ತಿರುವೆನು. ಕ್ಷೇಮವಾಗಿ ಹೋಗಿ ಬಾ ಜಾಣ, ನೀನೇ ಎಲ್ಲ ಪ್ರಾಣ.